ಡಿಕೆ ಶಿವಕುಮಾರ್ ಜೈಲಿಗೆ ಹೋಗ್ತಾರೆ ಅಂತ ಹೇಳಿದ್ದ ಈಶ್ವರಪ್ಪ ಹೇಳಿಕೆಗೆ ಸಚಿವ ಎಂಬಿ ಪಾಟೀಲ್ ವಾಗ್ದಾಳಿಯನ್ನ ನಡೆಸಿದ್ದ. ಈಶ್ವರಪ್ಪ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದಾರಾ? ಇದನ್ನೆಲ್ಲ ಹೇಳೋಕೆ ಈಶ್ವರಪ್ಪ ಯಾರು ಅಂತ ಪ್ರಶ್ನೆ ಮಾಡ್ತಾರೆ. ಈಶ್ವರಪ್ಪ ಹಿರಿಯರು ಹೀಗೆಲ್ಲ ಮಾತಾಡಬಾರ್ದು, ಕಾನೂನು ಪ್ರಕಾರ ಏನಾಗುತ್ತೋ ಅದು ಆಗುತ್ತೆ ಅಂತ ಎಂಬಿ ಪಾಟೀಲ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ನಮ್ಮ ಈಶ್ವರಪ್ಪನವ್ರಿಗೆ ಏನಾದರೂ ಇವರು ಹೈಕೋರ್ಟ್ ಜಡ್ಜ್ ಆಗಿದ್ದಾರಾ, ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದಾರಾ, ಇವತ್ತು ಜೈಲಿಗೆ ಹೋಗ್ತಾರೆ, ಜೈಲಿಂದ ಬರ್ತಾರೆ ಅಂತ ಹೇಳೋರು ಇವ್ರು ಯಾರು? ಇವತ್ತು ಯಾವುದೇ ಒಂದು ಕ್ರಮ ಆಗಲಿ ಅದೆಲ್ಲ ಕಾನೂನಾತ್ಮಕ ಕ್ರಮ ಆಗಬೇಕಾಗ್ತದೆ. ಅದನ್ನು ಬಿಟ್ಟು ಅವ್ರು ಜೈಲಿಗೆ ಹೋಗ್ತಾರೆ, ಇವ್ರು ಜೈಲಿಗೆ ಹೋಗ್ತಾರೆ, ಈ ರೀತಿ ಮಾತಾಡುವಂಥದ್ದು ಈಶ್ವರಪ್ಪನವರು ಹಿರಿಯರು. ಅವರು ತಮ್ಮ ಹಿರಿತನಕ ಆದರೂ ಕೂಡ ತಕ್ಕಂತೆ ಇವತ್ತು ವರ್ಷ ಮಾತನಾಡಿದ್ರೆ ಸೂಕ್ತ ಅಂತೇಳಿ ನಾನು ಭಾವಿಸ್ತೇನೆ. ನಮ್ಮ ಈಶ್ವರಪ್ಪನವ್ರಿಗೆ ಏನಾದರೂ ಇವರು ಹೈಕೋರ್ಟ್ ಜಡ್ಜ್ ಆಗಿದ್ದಾರಾ, ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದಾರಾ, ಇವತ್ತು ಜೈಲಿಗೆ ಹೋಗ್ತಾರೆ, ಜೈಲಿಂದ ಬರ್ತಾರೆ ಅಂತ ಹೇಳೋರು ಇವ್ರು ಯಾರು? ಇವತ್ತು ಯಾವುದೇ ಒಂದು ಕ್ರಮ ಆಗಲಿ ಅದೆಲ್ಲ ಕಾನೂನಾತ್ಮಕ ಕ್ರಮ ಆಗಬೇಕಾಗ್ತದೆ. ಅದನ್ನು ಬಿಟ್ಟು ಅವ್ರು ಜೈಲಿಗೆ ಹೋಗ್ತಾರೆ, ಇವ್ರು ಜೈಲಿಗೆ ಹೋಗ್ತಾರೆ, ಈ ರೀತಿ ಮಾತಾಡುವಂಥದ್ದು ಈಶ್ವರಪ್ಪನವರು ಹಿರಿಯರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.